ಒಂದು ರಾಜ್ಯ. ಆ ರಾಜ್ಯದಲ್ಲಿ ಒಬ್ಬ ಪಂಡಿತ ಇದ್ದ. ಆತ ವಿದ್ಯಾವಿನಯ ಸಂಪನ್ನ, ತಿಳ್ಕೊಂಡಿದ್ದ, ಜೊತೆಗೆ ವಿನಯ ಇತ್ತು. ಎಲ್ಲ ಜನಗಳಿಂದ ಅವನು ಗೌರವಿಸಲ್ಪಡ್ತಾ ಇದ್ದ. ರಾಜನಿಗಂತೂ ಆ ಪಂಡಿತನನ್ನು ಕಂಡ್ರೆ ವಿಶೇಷವಾದ ಗೌರವ. ಮತ್ತು ಆ ರಾಜ ದರ್ಬಾರಲ್ಲಿ ಅಥವಾ ಆ ರಾಜನ ಆಸ್ಥಾನದಲ್ಲಿ ಈ ಪಂಡಿತನಿಗಂತೂ ಒಂದು ವಿಶೇಷವಾದ ಸ್ಥಾನಮಾನ ಇತ್ತು. ಈ ಪಂಡಿತ ಆ ರಾಜನಿಗೆ ಬಹಳ ಪ್ರಿಯವಾಗಿದ್ದ ಅನ್ನೋದು ಸತ್ಯ. ಆದರೆ ಅವನಲ್ಲಿ ಒಂದು ಸಂಪತ್ತು, ವಿಶೇಷವಾದ ಸಂಪತ್ತಿತ್ತು ಪಂಡಿತನಲ್ಲಿ. ಒಮ್ಮೆ ಆ ಊರಿಗೆ ಒಬ್ಬ ಸಂತ ಬಂದ, ಒಬ್ಬ ಜ್ಞಾನಿ ಬಂದ. ಆ ಜ್ಞಾನಿಯನ್ನು ಈ ಪಂಡಿತರು ಭೇಟಿ ಮಾಡ್ತಾರೆ. ಪಂಡಿತರು ಹೇಳ್ತಾರೆ, ಜ್ಞಾನಿಗಳೇ, ಮಹಾನುಭಾವರೇ, ನಮ್ಮ ಊರಿಗೆ ಬಂದಿದ್ದು, ನಮ್ಮ ರಾಜ್ಯಕ್ಕೆ ಬಂದಿದ್ದು ಬಹಳ ಸಂತೋಷ. ಆದರೆ ನೀವು ಜ್ಞಾನಿಗಳಿದ್ದೀರಿ, ನಮ್ಮ ಮನೆಗೆ ಬರಬೇಕು. ರಾಜನ ಬಳಿಯೂ ಇಲ್ಲದ ಸಂಪತ್ತು ನನ್ನ ಬಳಿ ಇದೆ, ನೀವು ಅದನ್ನು ನೋಡಬೇಕು, ದಯವಿಟ್ಟು ನಮ್ಮ ಮನೆಗೆ ಬರಬೇಕು ಅಂತ ಆ ಸಂತರನ್ನು ಈ ಪಂಡಿತ ಕೇಳಿಕೊಳ್ಳುತ್ತಾನೆ. ಸಂತನೂ ಕೂಡ ಒಪ್ಪಿ ಅವ್ರ ಮನೆಗೆ ಹೋಗ್ತಾನೆ. ಆ ಪಂಡಿತನ ಆ ಸಂಪತ್ತನ್ನು ನೋಡಿ ಬಹಳ ಖುಷಿ ಪಡ್ತಾನೆ. ಆ ಸಂತನಿಗೆ ಬಹಳ ಖುಷಿಯಾಗುತ್ತೆ. ಆ ಪಂಡಿತನ ಆ ಸಂಪತ್ತನ್ನು ನೋಡಿದ ಆ ಜ್ಞಾನಿ, ಆ ಸಂತ ಬಹಳ ಖುಷಿಪಟ್ಟು ಅವರಿಗೆ ಅಭಿನಂದನೆಗಳನ್ನು ತಿಳಿಸಿ ಅಲ್ಲಿಂದ ಹೊರಡ್ತಾನೆ. ಈ ಸಂತ ಮತ್ತೆ ಈ ಪಂಡಿತನ ಮಾತುಕತೆ ಹೇಗೋ ಆ ರಾಜ್ಯದ ಮಂತ್ರಿಗೆ ತಲುಪಿಬಿಡುತ್ತೆ. ಆ ಮಂತ್ರಿಗೆ ಏನನ್ಸುತ್ತೆ, ಅಲ್ಲ, ಈ ಪಂಡಿತ ನೋಡ್ಲಿಕ್ಕೆ ಸಾಮಾನ್ಯನಂತೆ ಇದ್ದಾನೆ, ಆದರೆ ಅಷ್ಟು ದೊಡ್ಡ ಸಂಪತ್ತು ಅದು ಹೆಂಗೆ ಸಂಪಾದನೆ ಮಾಡ್ದ ಇವನು? ಅದೆಷ್ಟು ಸಂಪಾದನೆ ಮಾಡಿದ್ದಾನೋ, ಅದೇನು ಸಂಪಾದನೆ ಮಾಡಿದ್ದಾನೋ ನಾನು ನೋಡೇ ಬಿಡಬೇಕು ಅಂತ ಒಂದು ದಿನ ರಾತ್ರಿ ಆ ಪಂಡಿತನ ಮನೆಯ ಬಳಿ ಆ ಮಂತ್ರಿ ಬರ್ತಾನೆ. ಯಾಕೆ? ಈ ಪಂಡಿತನ ಬಳಿ ಬಹಳ ದೊಡ್ಡ ಸಂಪತ್ತಿದೆ ಅಂತ ಊರಲ್ಲೆಲ್ಲ ಸುದ್ದಿ ಆಗ್ಬಿಟ್ಟಿದೆ. ಯಾಕಂದರೆ ಸನ್ಯಾಸಿಗಳು ಆ ಪಂಡಿತನ ಮನೆಗೆ ಹೋಗಿ ಅವನ ಸಂಪತ್ತನ್ನು ನೋಡಿ ಬಹಳ ಖುಷಿ ಪಟ್ಬಿಟ್ಟಿದ್ದಾರೆ. ಆ ಸಂಪತ್ತು ಈ ಪಂಡಿತನಿಗೆ ಅದು ಹೆಂಗೆ ಬಂತು, ಅದು ಏನು ಸಂಪತ್ತು ಇಟ್ಟಿದ್ದಾನೆ ಅಂತ ನೋಡಲಿಕ್ಕೆ ಆ ಮಂತ್ರಿ ಒಂದು ದಿನ ರಾತ್ರಿ ಆ ಪಂಡಿತನ ಮನೆಯ ಹತ್ರ ಬರ್ತಾನೆ. ಆ ರಾತ್ರಿಯ ಸಮಯ ಪಂಡಿತ ಅವನ ಹೆಂಡತಿ ಬಳಿ ಹೇಳ್ತಾ ಇದ್ದಾನೆ, ಏನೇ, ಮೈ ಮೇಲಿರೋ ಬಟ್ಟೆ ಕೂಡ ಬಿಡದೆ ಕದಿಯೋ ಕಳ್ಳರಿದ್ದಾರೆ ಇವತ್ತಿಗೆ. ಹಾಗಾಗಿ ಯಾರನ್ನೂ ನಂಬೋಕ್ಕಾಗಲ್ಲ. ನಮ್ಮ ಅಮೂಲ್ಯವಾದ ಸಂಪತ್ತಿರುವ ಆ ಪೆಟ್ಟಿಗೆಯ ಬೀಗ ಹಾಕಿದೀತಾನೆ ಅಂತ ಆ ಪಂಡಿತ ಹೆಂಡತಿಯನ್ನು ಕೇಳ್ತಾನೆ. ಅದು ಕೇಳಿಸುತ್ತೆ, ಹೊರಗಡೆ ಪರೀಕ್ಷೆ ಮಾಡಲಿಕ್ಕೆ ಬಂದಿರೋ ಮಂತ್ರಿಗೆ ಅದು ಕೇಳಿಸುತ್ತೆ. ಆಗ ಪಂಡಿತನ ಹೆಂಡತಿ ಹೇಳ್ತಾಳೆ, ಅಲ್ಲ, ಎಂದೂ ಖಾಲಿಯಾಗದ, ಎಂದೂ ಮಾಸದ ಅಥವಾ ಎಂದೂ ಕರಗದ ಆ ಸಂಪತ್ತನ್ನು ನೋಡಿ ತಾನೇ ನಾನು ನಿಮ್ಮನ್ನು ಮದುವೆ ಆಗಿದ್ದು. ಅದನ್ನು ರಕ್ಷಣೆ ಮಾಡ್ಕೊಳ್ಳೋದು ನನ್ನ ಕರ್ತವ್ಯ. ಬೀಗ ಹಾಕಿದ್ದೀನಿ ಪೆಟ್ಟಿಗೆಗೆ ಅಂತಾಳೆ ಅವಳು. ಈಗ ಮಂತ್ರಿಗೆ ಅದೆಲ್ಲ ಕೇಳಿಸ್ಬಿಡುತ್ತೆ. ಎಲ್ಲ ಪಂಡಿತ, ಈ ಪಂಡಿತನ ಬಗ್ಗೆ ನಾನು ಏನು ಕೇಳ್ಪಟ್ಟಿದ್ದೆ, ಬಹಳ ಸಂಪತ್ತು ಮಡಗಿದ್ದಾನೆ ಪೆಟ್ಟಿಗೆಯಲ್ಲಿ ಅಂತ. ಓಹೋ, ಅದು ಹಂಗಾದ್ರೆ ನಿಜ. ಯಾಕಂದರೆ ಪಂಡಿತನ ಹೆಂಡತಿನೂ ಮಾತಾಡ್ಕೊಳ್ಳೋದು ಕೇಳಿಸ್ಕೊಂಬಿಟ್ಟ ಈ ಮಂತ್ರಿ. ಎಲ್ಲ ಪಂಡಿತ, ಇಷ್ಟು ಮೋಸದಲ್ಲಿ ಬದುಕ್ತಾ ಇದ್ದೀಯಾ? ಒಬ್ಬ ಪಂಡಿತನಾಗಿ ಇಷ್ಟು ಸಂಪತ್ತು ಅದು ಹೇಗೆ ಸಂಪಾದನೆ ಮಾಡಿದೆ? ಇಲ್ಲ, ಇಲ್ಲೇನೋ ಅನ್ಯಾಯ ನಡೀತಾ ಇದೆ ಅಂತ ರಾಜನ ಬಳಿ ಹೋದ. ಮಹಾರಾಜರೇ, ನಿಮಗೆ ಗೊತ್ತಿಲ್ಲ, ನೀವು ನಂಬಿ ಈ ರಾಜ್ಯದಲ್ಲಿ ಅಥವಾ ಈ ರಾಜ್ಯಸಭೆಯಲ್ಲಿ ವಿಶೇಷ ಸ್ಥಾನ ಕೊಟ್ಟಿರೋ ಆ ಪಂಡಿತ ದ್ರೋಹಿ. ನಿಮ್ಮ ಬಳಿನೇ ಉಂಡು ತಿಂದು ನಿಮಗೆ ದ್ರೋಹ ಮಾಡಿದ್ದಾನೆ, ಸಂಪತ್ತನ್ನು ಕೊಳ್ಳೆ ಹೊಡೆದು ಕೂಡಿಟ್ಟಿದ್ದಾನೆ. ನೀವು ಅವನನ್ನು ಪರೀಕ್ಷೆ ಮಾಡಬೇಕು, ನೀವು ಅವನಿಗೆ ಶಿಕ್ಷೆ ಕೊಡಬೇಕು ಅಂತ ಪಂಡಿತ ಹೋಗಿ ರಾಜನ ಬಳಿ ಹೇಳಿದ. ರಾಜ ಕೂಡ ಪಂಡಿತನನ್ನು ಕರೆಸಿ, ಏನಯ್ಯ ಪಂಡಿತ, ನಿನ್ನನ್ನು ನಾನು ಅಷ್ಟು ನಂಬಿದ್ದೆ, ಅಷ್ಟು ಸಂಪತ್ತನ್ನು ಅದು ಹೇಗೆ ನೀನು ಸಂಪಾದನೆ ಮಾಡಿದೆ? ನಿನ್ನ ಬಳಿ ಸಂಪತ್ತಿರೋದು ಹೌದಾ? ಇದೆ ಅನ್ನೋದಾದರೆ ನಿನ್ನನ್ನು ನಾನು ಸೆರೆಮನೆಗೆ ಹಾಕ್ತೀನಿ ಅಂತ ವಾರ್ನಿಂಗ್ ಕೊಟ್ಟ. ಆಗ ಪಂಡಿತ ಹೇಳ್ದ, ಸ್ವಾಮಿ, ನನ್ನ ಬಳಿ ಸಂಪತ್ತಿರೋದೇನೋ ಹೌದು, ಆದರೆ ನೀವೊಮ್ಮೆ ಬಂದು ನೋಡಿ ಅದು ಅಕ್ರಮ ಸಂಪತ್ತು ಅಂತ ನಿಮಗೆ ಅನಿಸಿದ್ರೆ ನೀವೇನು ಶಿಕ್ಷೆ ಕೊಡ್ತೀರೋ ನಾನು ಅದಕ್ಕೆ ತಯಾರಿದ್ದೀನಿ ಅಂತ ಪಂಡಿತ ಹೇಳ್ದ. ಸರಿ ಆಯಿತು ಅಂತ ರಾಜ ಪಂಡಿತನ ಜೊತೆ ತನ್ನ ಎಲ್ಲ ಪರಿವಾರ ಮಂತ್ರಿಗಳನ್ನು ಕರ್ಕೊಂಡು ಆ ಪಂಡಿತನ ಮನೆಗೆ ಹೋಗ್ತಾನೆ. ಆ ವಿಶೇಷ ಸಂಪತ್ತಿತ್ತಲ್ಲ ಆ ಪೆಟ್ಟಿಗೆಯನ್ನು ಆ ಪಂಡಿತನ ಹೆಂಡತಿ ತಂದು ರಾಜನ ಪರಿವಾರದ ಮುಂದೆ ಇಡ್ತಾಳೆ. ಸ್ವಾಮಿ,
ನೋಡಿ ಸ್ವಾಮಿ, ಇದೇ ನನ್ನ ಸಂಪತ್ತು ಅಂತ ಪೆಟ್ಟಿಗೆಯ ಬೀಗವನ್ನು ತೆಗೆದು ಅದನ್ನು ಓಪನ್ ಮಾಡ್ತಾಳೆ. ಎಲ್ಲ ಅಂತ ಎಲ್ಲ ಕಣ್ಬಿಟ್ಕೊಂಡು ನೋಡ್ತಾ ಅವರೇ, ಏನೋ ಪೆಟ್ಟಿಗೆಲ್ಲ ಮಾಡಿಬಿಟ್ಟನ್ ಪಂಡಿತ ಅಂತ. ಆ ಪೆಟ್ಟಿಗೆಯ ಬಾಗಿಲನ್ನು, ಆ ಪೆಟ್ಟಿಗೆಯ ಬೀಗವನ್ನು ತೆಗೆದಾದಾಗ ಅದರಲ್ಲಿ ಬರೀ ಹಳೇ ಶಾಸ್ತ್ರ ಗ್ರಂಥಗಳು, ಪುಸ್ತಕಗಳು. ರಾಜನಿಗೆ ಆಶ್ಚರ್ಯ ಆಗೋಗುತ್ತೆ. ಅರೆ ಪಂಡಿತ, ಇದೇನಯ್ಯ ಬರೀ ಪುಸ್ತಕಗಳವೆ? ಸ್ವಾಮಿ, ನನ್ನ ಹತ್ರ ಇರೋ ಸಂಪತ್ತು ಅಂತ ಈ ಮಂತ್ರಿ ನಿಮ್ಮ ಹತ್ರ ಬಂದು ಚಾಡಿ ಚುಚ್ಚಿದ್ದಾನಲ್ಲ, ಇದೇ ಸ್ವಾಮಿ ಸಂಪತ್ತು. ನೋಡು ಕಳಿ, ಇದೇ ನನ್ನ ಬಳಿ ಇರೋ ಸಂಪತ್ತು, ಇದೇ ನನ್ನ ಸಂಪತ್ತಿನ ಪೆಟ್ಟಿಗೆ ಒಳಗಿರುವ ಸಂಪತ್ತು, ಇದೇ ನೋಡಿ ಸ್ವಾಮಿ. ಇದಾ ಸಂಪತ್ತು? ಹೌದು ಸ್ವಾಮಿ. ನನಗೆ ಪಂಡಿತ ಅಂತ ನಿಮ್ಮಲ್ಲಿ ವಿಶೇಷ ಸ್ಥಾನಮಾನ ಸಿಗುವ ಹಾಗೆ ಮಾಡಿದ್ದು ಈ ಜ್ಞಾನ, ಈ ಪುಸ್ತಕಗಳು. ಇದರಿಂದ ನನಗೆ ಸ್ಥಾನಮಾನ, ಇದರಿಂದ ನನಗೆ ಈ ಎಲ್ಲ ಲೋಕದ ನಿಮ್ಮ ಗೌರವಗಳು, ಅಥವಾ ಜನರು ನನಗೆ ಕೊಡುವ ಗೌರವ, ನೀವು ನನಗೆ ಕೊಡುವ ಗೌರವ, ಎಲ್ಲವೂ ಈ ಜ್ಞಾನ, ಈ ಶಾಸ್ತ್ರದಿಂದ ಬಂದದ್ದು. ಇದನ್ನು ನನ್ನ ಪೂರ್ವಜರು, ತಾತ ಮುತ್ತಜ್ಜಂದಿರು ನನಗೆ ಕೊಟ್ಟರು. ಮುಂದಿನ ನನ್ನ ಪೀಳಿಗೆಗೆ, ನನ್ನ ಮಕ್ಕಳಿಗೆ ನಾನು ಕೊಡುವ ಆಸ್ತಿ ಅಂದರೆ ಈ ಪೆಟ್ಟಿಗೆಯಲ್ಲಿರುವ ಈ ಶಾಸ್ತ್ರಗಳು, ಈ ಗ್ರಂಥಗಳು, ಈ ಜ್ಞಾನ. ಇದೇ ಸ್ವಾಮಿ ನನ್ನ ಬಳಿ ಇರೋ ಸಂಪತ್ತು. ಈಗ ಹೇಳಿ, ನಾನು ಅಪರಾಧಿನಾ ಅಂತ ಕೇಳಿದಾಗ ಆ ರಾಜನಿಗೆ ಬಹಳ ಮುಖಭಂಗವಾಗುತ್ತೆ. ಸ್ವಾಮಿ ಕ್ಷಮಿಸಿಬಿಡಿ, ನಿಮ್ಮ ಬಗ್ಗೆ ನಾನು ಅನುಮಾನ ಪಟ್ಟಿದ್ದ ಈ ಮಂತ್ರಿ ಮಾತು ಕೇಳಿ ದಯವಿಟ್ಟು ನನ್ನನ್ನು ಕ್ಷಮೆ ಮಾಡಿ ಅಂತ ಆ ಪಂಡಿತನಿಗೆ ಕೈ ಮುಗಿದು ಕ್ಷಮೆ ಕೇಳಿ ಅಲ್ಲಿಂದ ಹೊರಡ್ತಾನೆ. ಅದಕ್ಕೆ ಹೇಳೋದಲ್ವೇ, ಯಾರು ಕದಿಯಲಾಗದ ಸಂಪತ್ತು, ಯಾವ ಅಣ್ಣ ತಮ್ಮಂದಿರು ಜಗಳಾಡಿ ಹಂಚಿಕೊಳ್ಳಲಾಗದ ಸಂಪತ್ತು, ರಾಜ ವಶಪಡಿಸಿಕೊಳ್ಳಲಾಗದ ಸಂಪತ್ತು, ಎಂದಿಗೂ ಎಷ್ಟು ಖರ್ಚು ಮಾಡಿದ್ರೂ ಇನ್ನೂ ಹೆಚ್ಚಾಗುವ ಸಂಪತ್ತು, ಎಂದಿಗೂ ಭಾರವಾಗದೇ ಇರೋ ಸಂಪತ್ತು, ಅದು ಜ್ಞಾನ ಸಂಪತ್ತು. ಹಾಗಾಗಿ ಜ್ಞಾನದಿಂದ, ಬರೀ ಜ್ಞಾನವಲ್ಲ, ವಿನಯದಿಂದ ಕೂಡಿದ ಜ್ಞಾನ. ಪಾಂಡಿತ್ಯ ಎಲ್ರಿಗೂ ಬರುತ್ತೆ, ಆದರೆ ಪಾಂಡಿತ್ಯ ಪಡೆದ ಮೇಲೂ ಒಂದು ವಿನಯ ಇರೋದಿದೆಯಲ್ಲ. ಅಯ್ಯೋ ನನಗೇನೂ ಗೊತ್ತಿಲ್ಲ ಅನ್ನೋದು ನಮಗೆ ಗೊತ್ತಿದ್ರೆ ನಾವು ಜ್ಞಾನಿಗಳು. ಯಾರಿಗೆ ಏನೂ ಗೊತ್ತಿಲ್ಲ ಅನ್ನೋದು ಗೊತ್ತಿದೆಯೋ ಅವನು ಜ್ಞಾನಿ. ನನಗೆಲ್ಲ ಗೊತ್ತಿದೆ ಅನ್ನೋನು ನಿಜವಾದ ಅಜ್ಞಾನಿ ಅಂತ ದೊಡ್ಡವರು ಹೇಳ್ತಾರೆ. ಹಾಗಾಗಿ ನಿಮ್ಮ ಮನೆಯ ಮಕ್ಕಳಿಗೆ ಫೋನ್ ಕೊಟ್ಟು ಗಂಟೆಗಟ್ಟಲೆ ರೀಲ್ಸ್ ನೋಡಪ್ಪ, ಟಿ ವಿ ನೋಡಪ್ಪ, ಅದು ನೋಡಪ್ಪ, ಇದು ನೋಡಪ್ಪ ಅಂತ ಕೂರಿಸೋದಲ್ಲ. ನೀವು ತಗೊಂಡು ಬನ್ನಿ, ಮನೆಯಲ್ಲಿ ಪುಸ್ತಕಗಳನ್ನು ಇಡಿ. ಯಾವುದು ಧರ್ಮದ ತಗೊಂಡು ಬನ್ನಿ ಅಂತ ನಾನು ಹೇಳಲ್ಲ, ಕತೆ ಪುಸ್ತಕಗಳನ್ನು ತಗೊಂಡು ಬನ್ನಿ. ರಾಮಾಯಣ, ಮಹಾಭಾರತ ಅಥವಾ ಯಾವುದು ನಿಮ್ಮ ಧರ್ಮದ, ಆ ಧರ್ಮದ ಶ್ರೇಷ್ಠ ವಿಚಾರಗಳನ್ನು ತಂದು ಹೊಡ್ಡಿ, ಮೂಢನಂಬಿಕೆಗಳನ್ನು ತುಂಬಬೇಡಿ. ಭಗವಂತ ಇರೋದು ಜ್ಞಾನದಲ್ಲಿ. ಅದಕ್ಕೆ ಹೇಳ್ತಾನೆ, ಜ್ಞಾನಿಗಳನ್ನು ಕಂಡರೆ ಭಗವಂತನಿಗೆ ಅಚ್ಚುಮೆಚ್ಚು, ಜ್ಞಾನಿಗಳ ಪಾದಕ್ಕೆ ಬೀಳ್ತಾನೆ ಭಗವಂತ ಅಂತ. ಯಾರಿಗಾದರೂ ತಲೆ ಬಾಗೋದಾದರೆ ಭಗವಂತ ಅದು ಜ್ಞಾನಿಗಳಿಗೆ ಮಾತ್ರ, ಹಣ ಆಸ್ತಿಗಲ್ಲ. ಇಂದಿದ್ದು ನಾಳೆ ಖಾಲಿಯಾಗುವ, ಇಂದಿದ್ದು ನಾಳೆ ಹಾಳಾಗುವ ಹಣ, ಆಸ್ತಿ, ಸಂಪತ್ತು, ಲೌಕಿಕ ಯಾವ ಸಂಪತ್ತಿದ್ರೂ ಕೂಡ ಈ ಜನರು ನಿಮಗೆ ಕಾಲಿಗೆ ಬೀಳ್ತಾರೆ ನಿಮ್ಮ ಬಳಿ ಹಣ ಇದ್ರೆ. ಆದರೆ ದೇವರು ಮೆಚ್ಚುವುದು ನಿನ್ನ ಬಳಿ ಜ್ಞಾನ ಇರಬೇಕು. ಎಷ್ಟು ಕೋಟಿ ಹಣ ಇದ್ರೂ ಕೂಡ ತನ್ನ ಅಂತರಂಗ ಬತ್ತಿ ಹೋಗಿ ಅಲ್ಲೇನೂ ಜ್ಞಾನವೇ ಇಲ್ಲ, ತಿಳುವಳಿಕೆ ಇಲ್ಲ. ಕಡೆಯಗಾಲದಲ್ಲಿ ಕಾರಿದೆ, ಮನೆ ಇದೆ, ಬಂಗ್ಲೆ ಇದೆ, ಆಸ್ತಿ ಇದೆ, ಹಣ ಇದೆ, ಎಲ್ಲ ಹೋಟ್ಲು ಬಂಗ್ಲೆ, ಅದು ಇದು, ತಿಂಡಿ ಎಲ್ಲ ಇದೆ. ಆದರೆ ತಿಂದರೆ ಜೀರ್ಣಕ್ರಿಯೆ ಆಗಲ್ಲ, ಎದ್ದೊಳಕ್ಕಾಗಲ್ಲ, ಕೂತ್ಕೊಳಕ್ಕಾಗಲ್ಲ ಅನ್ನೋ ಒಂದು ಕಾಲ ಬರುತ್ತೆ. ಮನೆ ಮುಂದೆ ಕಾರಿದ್ದಾವೆ, ಅಷ್ಟು ದೊಡ್ಡ ಮನೆ ಇದೆ, ಹೇಳಿದ್ದನ್ನು ಮಾಡಿಕೊಡೋದಕ್ಕೆ ಭಟ್ರಿದ್ದಾರೆ. ಏನೆಲ್ಲ ಇದ್ದರೂ ಕೂಡ ಅಯ್ಯೋ ನನಗೇನು ತಿನ್ನೋಕ್ಕಾಗಲ್ಲ, ತಿನ್ನೋ ಆಸೆ ಇದ್ದರೂ ಕೂಡ ತಿಂದರೆ ಡೈಜೆಸ್ಟ್ ಆಗಲ್ಲ, ಜೀರ್ಣ ಆಗಲ್ಲ, ಕೂತಿಂದ ಎದೊಳಕ್ಕಾಗಲ್ಲ, ಎದುರೆ ಕೂರೋಕ್ಕಾಗಲ್ಲ. ಇಂಥ ಸ್ಥಿತಿಯಲ್ಲಿ ನಿಮ್ಮನ್ನು ನೆಮ್ಮದಿಯಾಗಿಡೋದು ನೀವು ಸಂಪಾದಿಸಿದ ಜ್ಞಾನ. ಸಾವು ಅಂದ್ರೇನು, ಮುಕ್ತಿ ಅಂದ್ರೇನು, ಈ ಬದುಕು ಅಂದ್ರೇನು, ಯಾವುದು ಶಾಶ್ವತ? ನಾವೆಲ್ಲ ಇಲ್ಲಿ ಶಾಶ್ವತವಾಗಿ ಇರೋಕೆ ಬಂದಿರೋರ? ಇದನ್ನೆಲ್ಲ ನಮ್ಮ ಪೂರ್ವಜರು ಏನು ಹೇಳೋಗಿದ್ದಾರೆ ಈ ಬದುಕಿನ ಬಗ್ಗೆ? ಹೀಗೆ ನಿಮ್ಮ ದುಡಿತಾನೆ ಜ್ಞಾನವನ್ನೂ ಸಂಪಾದಿಸ್ತಾ ಹೋಗಿ. ಯಾಕಂದರೆ ಕಡೆಗಾಲದಲ್ಲಿ ನಿಮಗೆ ಯಾರೂ ಬಂದು ಮೂಸು ನೋಡಲ್ಲ. ತಾತ ಊಟ ಆಯ್ತಾ, ಅಜ್ಜಿ ಊಟ ಆಯ್ತಾ ಅಂತಲೂ ಕೇಳೋರು ಯಾರೂ ಇರಲ್ಲ ಕಾಲಕ್ರಮೇಣ. ಆಗ ನೀವು ಗಳಿಸಿದ ಜ್ಞಾನ ನಿಮ್ಮನ್ನು ಒಂಚೂರು ಬೆಚ್ಚಗಿಡುತ್ತೆ, ಸಾವಿಗೆ ನಿಮ್ಮನ್ನು ತಯಾರು ಮಾಡುತ್ತೆ. ಜ್ಞಾನ ಸಂಪತ್ತು ಎಲ್ಲದಕ್ಕಿಂತ ದೊಡ್ಡ ಸಂಪತ್ತು. ನಿಮ್ಮ ಬಳಿ ಇರುವ ಹಣವನ್ನು ಆದಾಯ ತೆರಿಗೆ ಇಲಾಖೆಯವರು ಕಿತ್ತುಕೊಳ್ಬೋದು, ಏನೋ ನೆಪ ಹೊಡ್ಡಿ.
ಯಾರೋ ಕಳ್ಳರು ಬಂದು ನಿಮ್ಮ ಹಣವನ್ನು ಕಿತ್ತುಕೊಳ್ಬೋದು, ಆಸ್ತಿಯನ್ನು ಕಿತ್ತುಕೊಳ್ಬೋದು. ಆ ರಾಜ ನಿಮ್ಮ ಹಣ ಆಸ್ತಿ ಅಂತಸ್ತನ್ನು ವಶಪಡಿಸಿಕೊಳ್ಳಬಹುದು. ಆದರೆ ಜ್ಞಾನವನ್ನು ಯಾರು ಕಿತ್ತುಕೊಳ್ತಾರೆ? ಹಾಗಾಗಿ ಜ್ಞಾನ ಸಂಪಾದನೆ ಶ್ರೇಷ್ಠವಾದ ಸಂಪಾದನೆ, ಇದನ್ನು ನಾವು ಮರಿಬಾರ್ದು. ಹಾಗಾಗಿ ಮನೆಯಲ್ಲಿ ದಯವಿಟ್ಟು ಮಹಾನುಭಾವರ ಪುಸ್ತಕಗಳನ್ನು ತಂದಿಡಿ. ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಉಪನಿಷತ್ತುಗಳು, ಚಿಕ್ಕ ಚಿಕ್ಕ ಪಂಚತಂತ್ರ ಕಥೆಗಳು, ಬುದ್ಧನ ಕಥೆಗಳು, ಅಂಬೇಡ್ಕರ್ರ ಮಹಾನುಭಾವರ ಕಥೆಗಳು, ಗಾಂಧಿಯ ಕಥೆಗಳು, ಒಳ್ಳೊಳ್ಳೇದೇನಿದೆ ತಂದಿಡಿ. ರಾಜಕೀಯ ಬಿಟ್ಟುಬಿಡಿ ಸೈಡಿಗೆ, ಒಳ್ಳೆಯದೇನಿದೆ ಅದನ್ನು ಕಲೀಲಿ ಅಷ್ಟೇ. ಗಾಂಧಿ ಯಾವುದೋ ವಿಚಾರದಲ್ಲಿ ನಿಮಗಾಗಲ್ವಾ, ಬಿಟ್ಬಿಡಿ, ಒಳ್ಳೆಯದೇನಿದೆ ತೋರಿಸಿ. ನಿಮಗೆ ಯಾಕೋ ರಾಮಾಯಣ ಮಹಾಭಾರತ ಯಾವುದೋ ವಿಚಾರದಲ್ಲಿ ಆಗಲ್ವಾ, ಅದರಲ್ಲಿ ಒಳ್ಳೇದಿದೆ ಅದನ್ನು ತೋರಿಸಿ. ಇದು ಬಹಳ ಮುಖ್ಯವಾದ ವಿಚಾರ. ನಾವೆಲ್ಲ ಒಂದೊಂದು ಪಕ್ಷಕ್ಕೆ ಅಡಿಯಾಳ ಆಗ್ಬಿಟ್ಟು, ನಾವು ಗಾಂಧಿ ಇಷ್ಟಪಡಲ್ಲ, ನಾವು ಮಹಾಭಾರತ ಇಷ್ಟಪಡಲ್ಲ, ಭಗವದ್ಗೀತೆ ಇಷ್ಟಪಡಲ್ಲ ಅಂತ ಒಂದು ಪಕ್ಷ, ನಾವು ಗಾಂಧಿಯನ್ನು ಇಷ್ಟಪಡಲ್ಲ ಅಂತ ಒಂದು ಪಕ್ಷ. ಅಂದರೆ ಮಹಾನ್ ಚೇತನಗಳನ್ನೆಲ್ಲ ನೀವು ಹೀಗೆ ಒಂದು ಪಕ್ಷದ ಕಾರಣಕ್ಕೆ ತಿರಸ್ಕರಿಸ್ತಾ ಹೋದರೆ, ಮಹಾನ್ ಶಾಸ್ತ್ರಗಳು, ಮಹಾನ್ ವಿಚಾರಗಳನ್ನೆಲ್ಲ ನೀವು ಒಂದು ಪಕ್ಷದ ಕಾರಣಕ್ಕೆ ತಿರಸ್ಕರಿಸ್ತಾ ಹೋದರೆ, ಬೌದ್ಧಿಕ ದಾರಿದ್ರ್ಯತನ ಬಂದು ಅನಾಗರಿಕರಾಗ್ಬಿಡುತ್ತೆ ಈ ಸಮಾಜ. ಹೌದು, ಎಲ್ಲ ವ್ಯಕ್ತಿತ್ವಗಳಲ್ಲೂ ಒಳ್ಳೆಯದು ಕೆಟ್ಟದ್ದು ಇದ್ದದ್ದೇ ಸ್ವಾಮಿ, ಅದು ಯಾರನ್ನೂ ಬಿಟ್ಟಿಲ್ಲ. ನಿಮ್ಗೆ ಯಾವುದೋ ಒಬ್ರು ಇಷ್ಟ ಇಲ್ಲ ಅಂದರೆ ದೂರ ಇಡಿ, ದ್ವೇಷಿಸೋಕೆ ಹೋಗಬೇಡಿ. ಇದು ನಾನು ಕಂಡುಕೊಂಡಂತಹ ಬಹಳ ದೊಡ್ಡ ಸತ್ಯ. ಓಕೆ, ನನಗೆ ಯಾರೋ ಕಮೆಂಟಲ್ಲಿ ಬೈದ, ಜಸ್ಟ್ ಬ್ಲಾಕ್ ಮಾಡಿ ಬಿಸಾಕಿ, ದೂರ ಇಡಿ. ನನಗೆ ಹಿಂಗೆ ಮಾಡ್ದ, ನಾನು ಅವನನ್ನು ಬಿಡಲ್ಲ, ಯಾಕೆ ಬೇಕು? ಜಗತ್ತಲ್ಲಿ ಎಲ್ಲವೂ ಎಲ್ಲರಿಗೂ ಇಷ್ಟವಾಗಲ್ಲ, ಎಲ್ಲರಿಗೂ ನಾವಿಷ್ಟ ಆಗಲ್ಲ, ಎಲ್ಲರೂ ನಮಗೂ ಇಷ್ಟವಾಗಲ್ಲ. ಇದು ಪ್ರಕೃತಿ ನಿಯಮ. ಒಬ್ಬನಿಗೆ ಸೇಬ್ ಇಷ್ಟ, ಇನ್ನೊಬ್ಬನಿಗೆ ಯಾರೋ ಕಿತ್ಲೆ ಇಷ್ಟ ಇಲ್ಲ, ಕಿತ್ಲೆ ಹಣ್ಣು ಇಷ್ಟ ಇಲ್ಲ. ಇನ್ನೊಬ್ರಿಗೆ ಯಾರಿಗೂ ಕಿತ್ಲೆ ಹಣ್ಣು ಇಷ್ಟ, ಇನ್ನೊಬ್ರಿಗೆ ಯಾರಿಗೂ ಕಲ್ಲಂಗಡಿ ಹಣ್ಣು ಇಷ್ಟ, ಇನ್ನೊಬ್ರಿಗೆ ಯಾರಿಗೂ ಸೌತೆಕಾಯಿ ಇಷ್ಟ, ಇನ್ನೊಬ್ರಿಗೆ ಯಾರಿಗೂ ಹಾಗಲಕಾಯಿ ಇಷ್ಟ. ಒಬ್ಬೊಬ್ರಿಗೊಂದು ಇಷ್ಟ, ಇನ್ನೊಂದು ಕಷ್ಟ. ನಾನು ಇಷ್ಟಪಡೋದನ್ನು ಎಲ್ಲರೂ ಇಷ್ಟಪಡಬೇಕು, ನಾನು ಇಷ್ಟಪಡೋದನ್ನು ಇನ್ಯಾರಾದರೂ ವಿರೋಧಿಸಿ ಬಿಟ್ಟರೆ ಅವರನ್ನು ನಾನು ಬೈಕೊಳ್ತಾನೆ ಇಡೀ ಜೀವನ ಕಳೀತೀನಿ. ಹಂಗೆ ಬದುಕಬಾರ್ದು. ನನ್ನ ಪ್ರಕಾರ ನಿಮಗೇನು ಇಷ್ಟವೋ ಪ್ರೈವೇಟಾಗಿ ಅದನ್ನು ಇಷ್ಟಪಡಿ, ತಪ್ಪಿಲ್ಲ. ಆದರೆ ನಿಮಗೆ ಇಷ್ಟ ಇರುವುದನ್ನು ಎಲ್ಲರೂ ಇಷ್ಟಪಡ್ತಾರೆ ಅನ್ನೋ ಭ್ರಮೆಯಲ್ಲಿ ಬದುಕಬೇಡಿ. ನಿಮಗೆ ಯಾವುದೋ ಒಂದು ಸಿನಿಮಾ ಇಷ್ಟ ಆಯಿತು, ಯಾರೊಬ್ಬ ಹೀರೋ ಇಷ್ಟ ಆದ, ಯಾವುದೋ ಒಂದು ಶೋ ಇಷ್ಟ ಆಯಿತು, ಇನ್ನೊಬ್ರಿಗೆ ಯಾರಿಗೂ ಇಷ್ಟ ಇಲ್ಲದೇ ಇರ್ಬೋದು. ಯಾಕಂದರೆ ಈ ವಿವಿಧತೆಯನ್ನು ಗೌರವಿಸಬೇಕಲ್ವೇ? ನನಗೆ ನನ್ನ ಭಾಷೆ ಮಾತ್ರ ಇಷ್ಟ, ಇನ್ನೊಂದು ಇಷ್ಟ ಇಲ್ಲ. ನನ್ನ ಭಾಷೆ ನನಗೆ ಪ್ರಾಣ ಆಗಿರಬೇಕು, ಇನ್ನೊಂದು ಭಾಷೆ ಅವರಿಗೆ ಪ್ರಾಣ, ಅದು ನನಗೆ ಗೊತ್ತಿರಬೇಕು. ಆಗಲೇ ನಾನು ಮನುಷ್ಯನಾಗುವುದು. ನನ್ನ ಕನ್ನಡ ನನಗೆ ಅದ್ಭುತ, ನನ್ನ ಕನ್ನಡ ನನಗೆ ಪಂಚಪ್ರಾಣ. ಕನ್ನಡಕ್ಕೆ ಹಲವರಿದ್ದಾರೆ, ಆದರೆ ನನಗೆ ಕನ್ನಡ ಮಾತ್ರ ಇದೆ, ಅದರಿಂದಲೇ ನಾನು ಅನ್ನ ತಿಂತಾ ಇದ್ದೀನಿ. ಹೌದು, ನನಗೆ ಅದ್ಭುತ. ಆದರೆ ಇನ್ನೊಂದು ಯಾವುದು ತಮಿಳೋ, ತೆಲುಗೋ, ಮಲಯಾಳಮ್ಮೋ, ಹಿಂದಿನೋ, ಇನ್ನೇನೋ, ನನಗೆ ದ್ವೇಷ ಇಲ್ಲ. ನನ್ನ ಕನ್ನಡ ನನಗೆ ಹೇಗೋ, ಅವರು ಹಿಂದಿ ಅವ್ರಿಗೆ, ಅಥವಾ ಅವ್ರಿಗೆ ತಮಿಳು ಅವ್ರಿಗೆ, ಅವರು ಮಲಯಾಳಂ ಅವ್ರಿಗೆ. ಮನುಷ್ಯ ಎಲ್ಲಿ ಸಮಸ್ಯೆ ತಂದಿಟ್ಟುಕೊಳ್ತಾ ಇದ್ದಾನೆ ಅಂದರೆ ಎಲ್ಲವನ್ನು ರಾಜಕೀಯ ಮಾಡ್ತಾ ಇದ್ದಾನೆ. ಎಲ್ಲ ಹೊಟ್ಟೆ ತುಂಬಿದವರು ಅವರು ಹೊರಗಡೆ ಮಾಡಿಕೊಳ್ಳಿ, ಯಾಕೆ ಬಡವ್ರ ಬಗ್ರೆಲ್ಲ ಹಾಳಾಗ್ತೀರಿ? ನನ್ನ ಮನೆ ಮಕ್ಕಳನ್ನು ನಾನು ಹೇಗೆ ಬೆಳೆಸಬೇಕಂದ್ರೆ, ನೋಡ್ರಪ್ಪ, ಹೊರಗಡೆಯವ್ರು ಯಾರಿಗೂ ನಿಮ್ಮಿಂದ ತೊಂದರೆ ಆಗಬಾರ್ದು. ಹಂಗೆ ಒಂದು ವೇಳೆ ನಿಮ್ಮಿಂದ ಹೊರಗಡೆಯವ್ರಿಗೆ ತೊಂದರೆ ಆಯಿತು ಅಂದರೆ ನಾನು ಹೊರಗಡೆಯವ್ರ ಪರ ನಿಂತ್ಕೊಳ್ತೀನಿ ಹೊರತು ನಿಮ್ಮ ಪರ ನಿಂತ್ಕೊಳ್ಳಲ್ಲ. ಈ ಧರ್ಮ ಅಧರ್ಮದ ಎಚ್ಚರಿಕೆಯನ್ನು ನಿಮ್ಮ ಮನೆ ಮಕ್ಕಳಿಗೆ ನೀವು ಕೊಡಬೇಕು. ಬಿಡು, ನಾನು ಏನು ಮಾಡಿದ್ರು ನಮ್ಮ ಮನೆಯವ್ರು ನನ್ನನ್ನು ಬಿಟ್ಕೊಡಲ್ಲ ಅನ್ನೋ ಒಂದು ಆ ಭಾವನೆ ಮಕ್ಕಳಿಗೆ ಬಂತು ಅಂದರೆ ನಾಳೆ ಮಾಡಬಾರ್ದು ಮಾಡ್ತಾರೆ. ಹಾಗಾಗಿ ಜ್ಞಾನ ನಮ್ಮ ಜೀವನದ ನಿಜವಾದ ಸಂಪತ್ತಾಗಬೇಕು.